ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೌಟಿ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನೀವೆಲ್ಲರಿಗೂ ಫಸ್ಟು ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇವತ್ತು 1000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ನಿಮ್ಮ ಪ್ರೀತಿ ವಿಶ್ವಾಸದಿಂದನೇ ಇದೆಲ್ಲ ಸಾಧ್ಯ ಆಗಿದ್ದು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಇದೇ ರೀತಿನೇ ಇರಲಿ. ಆದರೆ ಒಂದು ಸಣ್ಣ ಬೇಜಾರು ಏನಂತಂದರೆ ಸ್ವಲ್ಪ ಲೇಟಾಗಾಯಿತು ನನಗೆ 1000 ಸಬ್ಸ್ಕ್ರೈಬರ್ಸ್ ಆಗೋದು. ಅದು ಯಾಕೆ ಅಂತಂದ್ಬಿಟ್ಟು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ, ಯಾಕೆ ಇಷ್ಟು ಲೇಟ್ ಆಯಿತು, ನಾನೇನು ತಪ್ಪು ಮಾಡಿದೆ ಇದರಲ್ಲಿ ಅಂತಂದ್ಬಿಟ್ಟು. ಆದರೆ 1000 ಸಬ್ಸ್ಕ್ರೈಬರ್ಸ್ ಇವತ್ತಾಗಿದ್ದಕ್ಕೆ ತುಂಬಾ ಖುಷಿ. ಬಂದಳು ಕಾಂಚನ ಬಂದಳು. ಇವತ್ತು ಏನೋ ಒಂದು ಹ್ಯಾಪಿ ನ್ಯೂಸ್. ಏನು 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರೂ ಟ್ರೀಟ್ ಕೊಡಿಸ್ಬ ದೊಡ್ಡ ನಿಂದೆ ಟ್ರೀಟ್ ಬ್ಯಾಂಕ್ ಹತ್ರ ಹೋಗ್ಬಿಟ್ಟು. ನೀನು ಕರ್ಕೊಂಡು ಹೋಗೋಕ್ಕಾಗಲ್ಲಮ್ಮ, ಬಿಸಿಲು ತುಂಬ ಇಲ್ಲೇ ಆಟಾಡ್ಕೊಂಡಿರು. ಗಾನಕ್ಕ ಇದ್ದಾರೆ, ಅಣ್ಣ ಇದ್ದಾರೆ. ಬಿಸಿಲು ಮಗಳೇ, ತಲೆ ಸುಡುತ್ತೆ ಕೊಣಪ್ಪ, ಜ್ವರ ಬರುತ್ತಪ್ಪ. ಮಕ್ಕಳನ್ನೆಲ್ಲ ಮನೇಲೇ ಬಿಟ್ಬಿಟ್ಟು ನಾನು ಮತ್ತು ನನ್ನ ತಂಗಿ ಬ್ಯಾಂಕ್ ಹತ್ರ ಹೋಗಿದ್ವಿ. ಸ್ವಲ್ಪ ಕೆಲಸ ಇತ್ತು ಅಂತ. ಬ್ಯಾಂಕಿಗೆ ಬರ್ಬೇಕಾದ್ರೆ ಪ್ಯಾನ್ ತರಬೇಕು, ನಾನು ನೆನಪಿಲ್ಲ ನಿನಗೆ. ಇಬ್ಬರು ದೊಡ್ಡ ಮನುಷ್ಯರ ಥರ ಬ್ಯಾಂಕಿಗೆ ಹೋಗಿದ್ವಿ, ಏನೋ ಕೆಲಸ ಮಾಡಿಸ್ಕೊಬರ್ತೀವಿ ಅಂತ. ಯಾವ ಕೆಲಸನೂ ಆಗಲಿಲ್ಲ, ಡಾಕ್ಯುಮೆಂಟ್ಸ್ ತೊಗೊಂಡೋಗೋದೇ ಮರ್ತೋದ್ವಿ. ಕೊನೆಗೆ ಮನೆಗೆ ಬಂದು ನನ್ನ ತಂಗಿನ ಬಿಟ್ಬಿಟ್ಟು ನನಗೆ ಆಫೀಸಲ್ಲಿ ಕೆಲಸ ಇದೆ, ನಾನು ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೋದ್ಲು. ಅನಂತರ ಸಂಜೆ ಮೇಲೆ ನಾನು ಜಯನಗರಕ್ಕೆ ಹೋಗಿದ್ದೆ, ಶಾಪಿಂಗ್ ಮಾಡೋದಿತ್ತು. ಹಾಗಾಗಿ ಹೆಣ್ಮಕ್ಳು ಶಾಪಿಂಗ್ ಅಂತ ಹೊರಟಾಗ ಎಷ್ಟೇ ಓಡಾಡಿದ್ರೂ ಸುಸ್ತಾಗೋದೇ ಇಲ್ಲ, ಕೆಲವೊಬ್ಬರಿಗೆ ಹೊಟ್ಟೆ ಹಸಿವು ಕೂಡ ಆಗೋದಿಲ್ಲ. ಹಾಗೆ ಶಾಪಿಂಗ್ ಮಾಡ್ತಾ ಹೋಗ್ತಾ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ನೀವು ಹಾಗೇನಾ ಅಂತಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವೆಲ್ಲಾದರೂ ಹೊರಗಡೆ ಹೋದಾಗ, ಟ್ರಿಪ್ ಅಂತ ಆ ಥರ ಎಲ್ಲಾದರೂ ಹೋದಾಗ ಸ್ವಲ್ಪ ಸುಸ್ತಂತ ಅನಿಸುತ್ತೆ. ಆದರೆ ಶಾಪಿಂಗ್ ಅಂತ ಹೋದರೆ ಮಾತ್ರ ಎಲ್ಲೂ ನಮಗೆ ಸುಸ್ತಂತ ಅನಿಸೋದೇ ಇಲ್ಲ. ನನ್ನ ಹಸ್ಬೆಂಡ್ ಅದನ್ನೇ ಹೇಳ್ತಾ ಇರ್ತಾರೆ, ನೀನು ಆ್ಯಕ್ಟಿವ್ ಆಗಿರಬೇಕು ಅಂದರೆ ಕರ್ಕೊಂಡೋಗಿ ನಿನ್ನೆ ಶಾಪಿಂಗ್ ಮಾಲಲ್ಲಿ ಎಲ್ಲರೂ ಬಿಟ್ಬಿಡ್ಬೇಕು, ಅವಾಗ ಸಿಕ್ಕಾಬಟ್ಟೆ ಆ್ಯಕ್ಟಿವ್ ಆಗಿರ್ತೀಯ ಅಂತಂದ್ಬಿಟ್ಟು. ಹಾಗೆ ಕಾಂಪ್ಲೆಕ್ಸಲ್ಲಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬಂದೆ. ತುಂಬಾ ಇತ್ತು ವೀಡಿಯೋ ಮಾಡ್ಕೊಳ್ಳೋದು. ಆದರೆ ನಾನು ಒಬ್ಬಳೇ ಇದ್ದಿದ್ದರಿಂದ ನಂಗೆ ಒಂಥರ ಇರಿಟೇಷನ್ ಆದಂಗಾಯಿತು, ಅಷ್ಟೊಂದು ಜನ ಮುಂದೆ ವೀಡಿಯೋ ಮಾಡ್ಕೊಬರೋದು. ಹಾಗಾಗಿ ಸ್ವಲ್ಪನೇ ಮಾಡಿಕೊಂಡು ನಾನು ಕೂಡ ಒಂದು ಆಟೋ ಬುಕ್ ಮಾಡ್ಕೊಂಡು ಮನೆ ಕಡೆ ಹೊರಟೆ. ಈ ಆಟೋ ಒಂದು ವಿಚಿತ್ರವಾಗಿತ್ತು. ಅಂದರೆ ಇದೇ ಫಸ್ಟ್ ಟೈಮ್ ನಾನು ಇದರಲ್ಲಿ ಟ್ರಾವೆಲ್ ಮಾಡಿದ್ದು. ಈ ಮುಂಬೈ ಮತ್ತು ಡೆಲ್ಲಿಲೆಲ್ಲ ಇರುತ್ತಲ್ಲ ಆ ರೀತಿ ಆಟೋ ಇದು. ಇವಾಗಂತೂ ತುಂಬಾ ಬಿಸಿಲು, ಆಚೆ ಕಡೆ ಹೋಗೋಕ್ಕೆ ಆಗೋದಿಲ್ಲ. ಅದರಲ್ಲೂ ಚಿಕ್ಕ ಚಿಕ್ಕ ಮಕ್ಕಳನ್ನಂತೂ ಕರ್ಕೊಂಡು ಹೋಗೋಕ್ಕೆ ಆಗೋಲ್ಲ, ಅಷ್ಟೊಂದು ಟಯರ್ಡ್ ಅಂತ ಅನಿಸುತ್ತೆ ಬಿಸಿಲಲ್ಲಿ ಓಡಾಡ್ಕೊಂಬಂದರೆ. ಇಷ್ಟೊತ್ತಿಗೆ ಏನಿಲ್ಲ ಅಂದರೂ ಒಂದು 2-3 ಸಲಿನಾದರೂ ಮಳೆ ಜೋರಾಗಿ ಬರಬೇಕಾಗಿತ್ತು. ಬೆಂಗಳೂರು ವೆದರ್ ಅಂತೂ ಕೂಲಾಗಿರೋದು. ಆದರೆ ಈ ಸಲ ತುಂಬಾ ಸೆಕೆ, ಬಿಸಿಲು ಜಾಸ್ತಿ. ಹಾಗಾಗಿ ನನ್ನ ಮಕ್ಕಳನ್ನ ಶಾಪಿಂಗ್ ಕರ್ಕೊಂಡು ಹೋಗಲಿಲ್ಲ. ನನ್ನ ಮಕ್ಕಳಿಗೆ ಶೂ ತಂದಿದ್ದನ್ನೆಲ್ಲ ಮಕ್ಕಳು ನೋಡಿಕೊಂಡು ಎತ್ತಿಟ್ರು. ಆಮೇಲೆ ಸಂಜೆ ಮೇಲೆ ಟೆರೆಸ್ ಮೇಲೆ ಕರ್ಕೊಂಡೋಗಿ ಆಟ ಆಡಿಸ್ತಾ ಇದ್ದೆ. ಮಕ್ಕಳ ಜೊತೆ ಮಕ್ಕಳಾಗಿ ಇರೋದು ಎಷ್ಟು ಖುಷಿ ಅಂತ ಅನಿಸುತ್ತೆ ಅಲ್ವಾ. ಮಕ್ಕಳಿಗೆ ಈಗೋ ಮಾಡೋದು ಗೊತ್ತಿರಲ್ಲ, ಹಾಗೆ ಒಬ್ಬರನ್ನ ದ್ವೇಷ ಮಾಡೋದು ಗೊತ್ತಿರಲ್ಲ. ನಾವೆಷ್ಟು ಪ್ರೀತಿನ ಕೊಡ್ತೀವಿ ಅವ್ರಿಗೆ, ಅವರು ಅದಕ್ಕಿಂತ ಹೆಚ್ಚು ಪಟ್ಟು ಪ್ರೀತಿನ ಕೊಡ್ತಾರೆ. ಸೊ ನಾನು ಕೂಡ ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದೆ. ಹಾಗೆ ನಮ್ಮನೆ ಸುತ್ತಮುತ್ತ ಮರಗಳು ಜಾಸ್ತಿ ಇರೋದ್ರಿಂದ ಗಾಳಿ ತುಂಬ ಚೆನ್ನಾಗಿ ಬರುತ್ತೆ. ಸಂಜೆ ಟೈಮಲ್ಲಿ ಟೆರೆಸ್ ಮೇಲೆ ಟೈಮ್ ಪಾಸ್ ಮಾಡೋದು ತುಂಬ ಖುಷಿ ಅಂತ ಅನಿಸುತ್ತೆ ನಮಗೆ. ಸಂಜೆ ಟೈಮೇ ಅಂತಲ್ಲ, ನಮ್ಮ ಮನೆಗೆ ಯಾರಾದರೂ ನೆಂಟರು ಬಂದಾಗ ಅಥವಾ ನಮ್ಮ ಮನೇಲಿ ಏನಾದರೂ ಫಂಕ್ಷನ್ ಅಥವಾ ಹಬ್ಬ ಇದ್ದಾಗ ಊಟ ಎಲ್ಲ ಮುಗಿಸ್ಕೊಂಡು ಚಾಪೆ ಹಾಕ್ಕೊಂಡು ಟೆರೆಸ್ ಮೇಲೆ ಅಪ್ಪ ಅಮ್ಮ, ನಾನು, ತಂಗಿ, ನಮ್ಮ ಮನೆಯವರು, ನನ್ನ ತಂಗಿ ಹಸ್ಬೆಂಡು ಎಲ್ಲರೂ ನೆಂಟರೆಲ್ಲ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದು ಎಷ್ಟು ಖುಷಿ ಅಂತ ಅನಿಸುತ್ತೆ ಗೊತ್ತಾ. ಹಾಗೆ ಅಮ್ಮ ಒಬ್ಬಟ್ಟು ಕೂಡ ಮಾಡೋಕ್ಕೆಲ್ಲ ರೆಡಿ ಮಾಡಿಟ್ಟಿದ್ರು. ಒಬ್ಬಟ್ಟು ಮಾತ್ರ ತಟ್ಟಬೇಕಾಗಿತ್ತು, ಅದನ್ನ ನಾನೇ ಮಾಡ್ತೀನಿ ಬಿಡಮ್ಮ ಅಂತಂದ್ಬಿಟ್ಟು ಮಾಡಿದೆ. ಯಾಕೆಂದರೆ ಅವರು ಟೈಲರ್ ಆಗಿರೋದ್ರಿಂದ ಬ್ಲೌಸ್ ಸ್ಟಿಚಿಂಗ್ ಯಾವಾಗಲೂ ಇದ್ದೇ ಇರುತ್ತೆ. ಹಾಗಾಗಿ ನಾನು ಮಾಡ್ಕೊಡ್ತೀನಿ ಬಿಡು ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಅವತ್ತೇ 1000 ಸಬ್ಸ್ಕ್ರೈಬರ್ಸ್ ಆಗಿದ್ದರು. ಹಾಗೆ ನಾವು ಅಮ್ಮನ ಮನೆಗೆ ಬಂದಾಗಲಿಂದ ಅಮ್ಮ ಏನೂ ಸ್ವೀಟ್ ಮಾಡಿರಲಿಲ್ಲ. ಅಂದರೆ ಬಂದಿದ್ದ ದಿನವೇ ಪಾಯಸ, ಜಾಮೂನ್ ಎಲ್ಲ ಮಾಡಿದರು. ನಮ್ಮ ಕಡೆ ಏನಂದರೆ ಒಬ್ಬಟ್ಟು ಮಾಡಿದ್ರೆ ಅದೊಂದು ದೊಡ್ಡ ಸ್ವೀಟ್ ಇದ್ದಂಗೆ. ಹಾಗಾಗಿ ಒಬ್ಬಟ್ಟೊಂದು ಮಾಡಿಲ್ಲ, ಮಾಡಿಬಿಡೋಣ ಅಂತ ಪಾಪ ಮಾಡಿದ್ರು. ನಾನು ಇನ್ನೇನು ಒಬ್ಬಟ್ಟು ತಟ್ಟೋದಲ್ವ, ನಾನು ತಟ್ಕೊಳ್ತೀನಿ ಬಿಡು, ಕೆಲಸ ನೋಡ್ಕೋಗು ಅಂತ ಅಂದ್ಬಿಟ್ಟು ನಾನೇ ಮಾಡಿಕೊಟ್ಟೆ. ಅಮ್ಮನ ಮನೇಲಿದ್ರೆ ಏನೋ ಒಂಥರ ಖುಷಿ, ಹೆಂಗೆ ಟೈಮ್ ಆಗುತ್ತೆ ಅಂತಲೇ ಗೊತ್ತಿಲ್ಲ. ಅದು ಅಲ್ಲದೆ ಇನ್ನೊಂದು ಏನಂತಂದರೆ, ಅಮ್ಮನ ಮನೆಗೆ ಬಂದಾಗ ನಾವು ಎಷ್ಟು ಸೋಂಬೇರಿಗಳಾಗ್ತೀವಿ ಅಂತಂದರೆ, ಅದೇ ನಮ್ಮ ಮನೆಗಳಲ್ಲಿದ್ದಾಗ ಎಷ್ಟು ಪಟ ಅಂತ ಕೆಲಸ ಮಾಡ್ತೀವಿ. ಅಮ್ಮನ ಮನೆ ಬರಬೇಕಾದ್ರೆ ನಾವು ಪ್ಲ್ಯಾನ್ ಮಾಡ್ಕೊಬಂದಿರ್ತೀವಿ, ನಮ್ಮ ಮನೇಲಿ ಯಾವ ರೀತಿ ಡೈಲಿ ರೊಟೀನ್ ಇರುತ್ತೋ ಅಮ್ಮನ ಮನೇಲೂ ಕೂಡ ಅದೇ ರೀತಿ ಇರಬೇಕು ಅಂತ. ಗೊತ್ತಿಲ್ಲ ಏನೋ ಅಲ್ಲಿಗೆ ಬಂದಮೇಲೆ, ಅಂದರೆ ಅಮ್ಮನ ಮನೆಗೆ ಬಂದಮೇಲೆ ಆಟೋಮೆಟಿಕ್ಕಾಗಿ ನಾವು ಸೋಂಬೇರಿಗಳಾಗಿ ಹೋಗ್ಬಿಡ್ತೀವಿ. ಕೆಲಸಗಳು ನಮ್ಮ ಮನೇಲಿ ನಾವು ಯಾವ ರೀತಿ ಬೇಗ ಮಾಡ್ಕೊಳ್ತೀವೋ ಇಲ್ಲಿ ಆ ರೀತಿ ಫಾಸ್ಟಾಗಿ ಮಾಡ್ಕೊಳಕ್ಕಾಗೋದಿಲ್ಲ.
ಅಮ್ಮಂದ್ರು ಅಷ್ಟೇ, ಹೋಗ್ಲಿ ಬಿಡು ನಿಧಾನಕ್ಕೆ ಮಾಡ್ಕೊಂಡ್ರೆ ಆಗುತ್ತೆ ಬಾ ಅಂತ ಅಂದ್ಬಿಟ್ಟು ಕೂರಿಸ್ಬಿಟ್ಟು, ಅವರು ಅರ್ಧ ನಮ್ಮನ್ನು ಸೋಂಬೇರಿಗಳು ಮಾಡಿಬಿಡ್ತಾರೆ, ಇಬ್ಬರು ಮಾಡ್ಕೊಂಡ್ರೆ ಆಗುತ್ತೆ ನಿಧಾನಕ್ಕೆ ಅಂತ ಅಂದ್ಬಿಟ್ಟು. ಹಾಗೆ ಅವ್ರು ಹೇಳಿದ ಮಾತು ಕಟ್ಕೊಂಡು ಇಬ್ಬರು ಕುತ್ಕೊಂಡು ಮಾತು ಕತೆ ಹೊಡ್ಕೊಂಡು ಹರಟೆ ಹೊಡ್ಕೊಂಡು ಆನಂತರ ಕೆಲಸಗಳನ್ನೆಲ್ಲ ಡಿವೈಡ್ ಮಾಡಿಕೊಂಡು ಮಾಡ್ತೀವಿ. ಈ ರೀತಿ ಅಮ್ಮನ ಮನೆಗೆ ಬಂದಾಗ ಕೆಲಸಗಳಾಗ್ತಾ ಇರುತ್ತೆ. ಎಲ್ಲ ಕೆಲಸ ನಾನಂತೂ ಮಾಡೋದಿಲ್ಲ, ಆದರೆ ಮಾಡ್ದೇನೂ ಕೂಡ ಇರೋದಿಲ್ಲ. ಕೆಲವೊಂದು ಮಾಡ್ತೀನಿ, ಕೆಲವೊಂದು ಅಮ್ಮನೂ ಕೂಡ ಡಿವೈಡ್ ಮಾಡ್ಕೊಂಡು ಮಾಡೋಣ ಅಂತಂದ್ಬಿಟ್ಟು ಅವರು ಕೂಡ ನನಗೆ ಹೆಲ್ಪ್ ಮಾಡ್ತಾರೆ. ಅಮ್ಮ ಒಬ್ಬಟ್ಟು ಮಾಡೋದಕ್ಕೆಲ್ಲ ರೆಡಿ ಮಾಡಿಟ್ಟಿದ್ರು. ಸೊ ನಾನಿವಾಗ ಒಬ್ಬಟ್ಟನ್ನ ತಟ್ತಾಯಿದ್ದೀನಿ. ಮಾಮೂಲಿ ಕೈಯಲ್ಲಿ ತಟ್ಟೋದು ಬೇರೆ, ಅಂದರೆ ಅದು ಸ್ವಲ್ಪ ದಪ್ಪ ಬರುತ್ತೆ, ಚಿಕ್ಕದಾಗಿ ಬರುತ್ತೆ. ಈ ರೀತಿ ಕವರ್ ಮೇಲೆ ಒಂದು ಕವರ್ ಹಾಕ್ಕೊಂಡು ಒಬ್ಬಟ್ಟನ್ನ ತಟ್ಟೋದ್ರಿಂದ ತುಂಬ ತೆಳುವಾಗಿ ಬರುತ್ತೆ. ಹೊಳೆ ಚಪಾತಿ ಥರ ಸಾಫ್ಟಾಗಿರುತ್ತೆ, ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಮ್ಮಮ್ಮ ಇದೇ ರೀತಿ ಮಾಡೋದು ಯಾವಾಗಲೂ. ನಾನು ಈ ರೀತಿ ಮಾಡೋಕ್ಕೋಗಲ್ಲ, ಯಾಕೆಂದರೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೇನೋ ಅಂತಂದ್ಬಿಟ್ಟು ನಾನು ಮಾಡೋಕ್ಕೋಗೋದಿಲ್ಲ. ಬಟ್ ಹಂಗೇನು ಅನಿಸ್ಲಿಲ್ಲ ನನಗೆ, ಈ ಸಲ ಟೈಮ್ ಜಾಸ್ತಿ ಹಿಡಿಯುತ್ತೆ ಅಂತಂದ್ಬಿಟ್ಟು ಬೇಗ ಬೇಗ ಮಾಡ್ಕೋಬೋದು. ಅಂದರೆ ತುಂಬ ದೊಡ್ಡದಾಗಿ ಬರುತ್ತೆ, ಹಾಗೆ ತುಂಬ ಸಾಫ್ಟಾಗಿ ಬರುತ್ತೆ. ನಾವು ಎಷ್ಟೇ ಅಗಲ ತಟ್ಕೊಂಡ್ರೂ ಕೂಡ ಕಿತ್ತೋಗೋದಿಲ್ಲ. ಹೋಟೆಲ್ಗಳಲ್ಲಿ, ಹೋಳ್ಗೆ ಮನೆಯಲ್ಲಿ ಒಬ್ಬಟ್ಟು ಇದೇ ಪ್ರೊಸೆಸಲ್ಲಿ ಮಾಡೋದು. ಕವರ್ ಮೇಲೆ ಕವರ್ ಹಾಕಿ ತೊಟ್ಟೋದ್ರಿಂದ ಈ ರೀತಿ ಸಾಫ್ಟಾಗಿ ಬರುತ್ತೆ, ತುಂಬ ದೊಡ್ಡದಾಗಿ ಬರುತ್ತೆ. ಕೈಯಲ್ಲೇ ತೊಟ್ಟೋದ್ರಿಂದ ದಪ್ಪ ಬರುತ್ತೆ. ಒಬ್ಬಟ್ಟು ಹೆಂಗೆ ಮಾಡಿದ್ರೂ ಚೆನ್ನಾಗಿರುತ್ತೆ, ಎಲ್ಲರೂ ಇಷ್ಟಪಟ್ಟೆ ತಿಂತಾರೆ. ಆದರೆ ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಸಾಫ್ಟಾಗಿರುತ್ತೆ ಅಷ್ಟೇ. ನಮ್ಮ ಅಪ್ಪ ಅಮ್ಮ ಈ ಮನೆಗೆ ಬಂದು ಸುಮಾರು ಒಂದು 15 ವರ್ಷ ಆಯಿತು. ಆವಾಗಲಿಂದನೂ ಕೂಡ ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ಒಂದೇ ಮನೆ ಥರ ಇದ್ದೀವಿ. ಅಂದರೆ ನಮ್ಮ ಮನೇಲಿ ಏನೇ ಸ್ಪೆಷಲ್ ಮಾಡಿದ್ರು ನಾವು ಅವ್ರ ಮನೆಗೆ ಕೊಡ್ತೀವಿ, ಅವ್ರ ಮನೇಲಿ ಏನೇ ಸ್ಪೆಷಲ್ ಮಾಡಿದ್ರು ಕೂಡ ನಮ್ಮ ಮನೆಗೆ ಕೊಟ್ಟು ಕಳಿಸ್ತಾರೆ. ನಮ್ಮ ಮನೇಲಿ ಏನೇ ಫಂಕ್ಷನ್ ಮಾಡಿದ್ರು ಅವರು ಬಂದು ನಮ್ಮ ಮನೆಯವ್ರ ಥರ ಕೆಲಸ ಮಾಡಿಕೊಡ್ತಾರೆ. ಅವ್ರ ಮನೇಲಿ ಏನೇ ಕೆಲಸ ಆದರೂ ನಮ್ಮ ಮನೆಯವ್ರು ಕೂಡ ಹೋಗಿ ಮಾಡ್ತಾರೆ. ಆ ರೀತಿ ನಾವಿರೋದು. ಆ ಕಡೆ ಒಂದೇ ರೀತಿ ಜನ ಇರೋದಿಲ್ಲ, ಕೆಲವೊಬ್ಬರು ಮಾತಾಡೋದಕ್ಕೂ ಕೂಡ ಕಷ್ಟಪಡ್ತಾರೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಒಬ್ಬಟ್ಟೆಲ್ಲ ರೆಡಿಯಾಗಿದೆ. ಇಷ್ಟು ಸಾಫ್ಟಾಗಿ ಬಂದಿತ್ತು ಒಬ್ಬಟ್ಟು, ಅಂದರೆ ತುಂಬಾ ಇಷ್ಟಪಟ್ಟು ತಿಂದರು ನಮ್ಮ ಮನೇಲಿ. ಹಾಗೆ ಇವತ್ತಿನ ಊಟ ಒಬ್ಬಟ್ಟು, ಕೋಸಂಬರಿ, ಅನ್ನ ಸಾಂಬಾರು ಇದಾಗಿತ್ತು. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ. ಅಮ್ಮನ ಮನೇಲಿ ಇದ್ದೀವಿ ಅನ್ನೋ ಖುಷಿ ಒಂದು ಕಡೆ ಆದರೆ, ಇವತ್ತಿಗೆ ನನ್ನ ಚಾನಲ್ನಲ್ಲಿ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ ಅನ್ನೋದೊಂದು ಖುಷಿ. ಈ ಖುಷಿಗೆ ನೀವೇ ಕಾರಣ. ಥ್ಯಾಂಕ್ ಯು ಸೋ ಮಚ್. ಸಿಗ್ತೀನಿ ಮತ್ತೊಂದು ಬ್ಲಾಗಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.